ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ಎಂದೇ ಫೇಮಸ್ ಆಗಿದ್ದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಡೈವರ್ಸ್ ವಿಷಯ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಅಷ್ಟಕ್ಕೂ ಚಂದನ್ ಹಾಗೂ ನಿವೇದಿತಾ ಡೈವರ್ಸ್ ಹಿಂದಿನ ಸ್ಟೋರಿ ಏನು ಗೊತ್ತಾ? ಡೈವರ್ಸ್ ಪಡೆಯಲು ಅವರೇ ಕಾರಣನಾ? ಅದೇ ಕಾರಣಕ್ಕೆ ಇಬ್ಬರನ್ನು ದೂರ ಆದ್ರ? ಈ ಎಲ್ಲದರ ಕುರಿತು ಈ ಕಂಪ್ಲೀಟ್ ವಿಡಿಯೋ ನೋಡಿ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ಎಂತಲೇ ಫೇಮಸ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಜೋಡಿ ಸಕ್ರಿಯವಾಗಿದ್ದು ಇಬ್ಬರು ಒಟ್ಟಿಗೆ ರೀಲ್ಸ್ ಮಾಡುತ್ತಾ ಸಖತ್ ಎಂಟರ್ಟೈನ್ಮೆಂಟ್ ನೀಡುತ್ತಿದ್ದರು. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಒಟ್ಟಿಗೆ ಖಾಸಗಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಹುಬ್ಬೇರುವಂತೆ ಮಾಡುತ್ತಿದ್ದರು. ಇಷ್ಟೊಂದು ಅನ್ಯೋನ್ಯವಾಗಿದ್ದ ದಂಪತಿ ದಿಢೀರ್ ವಿಚ್ಛೇದನ ಪಡೆದು ಎಲ್ಲರಿಗೂ ಅಚ್ಚರಿಪಡಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 5ರಲ್ಲಿ ಸ್ಪರ್ಧಿಗಳಾಗಿದ್ದ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇಬ್ಬರ ನಡುವೆ ಆಗ ಆತ್ಮೀಯತೆ ಶುರುವಾಗಿತ್ತು. ಬಳಿಕ ಆ ಆತ್ಮೀಯತೆ ಪ್ರೀತಿಯತ್ತ ತಿರುಗಿದೆ. 2019ರ ದಸರಾ ಹಬ್ಬದ ವೇಳೆ ನಿವೇದಿತಾಗೆ ಚಂದನ್ ಪ್ರಪೋಸ್ ಮಾಡಿದ್ದರು. ಯುವ ದಸರಾ ಕಾರ್ಯಕ್ರಮದಲ್ಲಿ ಮನರಂಜನೆ ನೀಡಲು ಭಾಗವಹಿಸಿದ ಚಂದನ್ ಶೆಟ್ಟಿ ಅದೇ ವೇದಿಕೆಯ ಮೇಲೆ ನಿವೇದಿತೆಗೆ ಪ್ರಪೋಸ್ ಮಾಡಿದ್ದರು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಬಳಿಕ ಇಬ್ಬರು ಮದುವೆಯಾಗಿದ್ದರು. ಇದೀಗ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ವಿಚ್ಛೇದನ ಸುದ್ದಿ ಕೇಳಿಬರುತ್ತಿದ್ದಂತೆ ಅಂದು ದಸರಾ ವೇದಿಕೆಯಲ್ಲಿ ಚಂದನ್ ಆ ರೀತಿ ಮಾಡಿದ್ದಕ್ಕೆ ಹೀಗೆ ಆಗಿದೆ ಎಂದು ಕಾಮೆಂಟ್ಗಳು ಕೇಳಿಬರುತ್ತಿದೆ. ಇನ್ನು ಕಳೆದ ಒಂದು ವಾರದ ಹಿಂದಷ್ಟೇ ಈ ಜೋಡಿ ಕಾರ್ಯಕ್ರಮವೊಂದರಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿತ್ತು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಕೋಟಿ ಸಿನಿಮಾದ ಈವೆಂಟ್ಗೆ ಈ ಜೋಡಿ ಹಾಜರಾಗಿತ್ತು. ಕ್ಯಾಮರಾ ಮುಂದೆ ಇಬ್ಬರು ಒಟ್ಟಿಗೆ ಮಾತನಾಡಿದ್ದರು. ಈಗ ನೋಡಿದರೆ ಡಿವೋರ್ಸ್ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಶಾಂತಿನಗರದಲ್ಲಿರುವ ಕೌಟುಂಬಿಕ ನ್ಯಾಯಾಲಯದಲ್ಲಿ ಈ ಜೋಡಿಯು ವಿಚ್ಛೇದನಕ್ಕೆ ಜೂನ್ 6ರಂದು ಅರ್ಜಿ ಸಲ್ಲಿಸಿದೆ ಎನ್ನಲಾಗಿದೆ. ಇನ್ನು ಈ ಜೋಡಿ ತೋರಿಕೆಗೆ ಮಾತ್ರ ಜೊತೆಯಲ್ಲೇ ಇದ್ದು ಚೆನ್ನಾಗಿರುವಂತೆ ನಡೆದುಕೊಂಡಿದ್ದರು ಮಾತ್ರವಲ್ಲ, ತಮ್ಮ ನಡುವಿನ ಮನಸ್ತಾಪವನ್ನು ಎಲ್ಲೂ ಕೂಡ ಹೇಳಿಕೊಳ್ಳದೆ ಸಣ್ಣ ಕ್ಲೂ ಕೂಡ ಬಿಟ್ಟುಕೊಟ್ಟಿರಲಿಲ್ಲ. ಇನ್ನು ಈ ಜೋಡಿ ತೋರಿಕೆಗೆ ಮಾತ್ರವೇ ಜೊತೆಯಲ್ಲಿದ್ದು ಚೆನ್ನಾಗಿ ಇರುವಂತೆ ನಡೆದುಕೊಂಡಿದ್ದರು. ಇದಲ್ಲದೆ ತಮ್ಮ ನಡುವಿನ ಮನಸ್ತಾಪವನ್ನು ಎಲ್ಲೂ ಕೂಡ ಹೇಳಿಕೊಳ್ಳದೆ ಸಣ್ಣ ಕ್ಲೂ ಸಹ ಬಿಟ್ಟುಕೊಟ್ಟಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಡಿಲೀಟ್ ಮಾಡಿದರೆ ಪರಸ್ಪರ ಅನ್ಫಾಲೋ ಮಾಡಿದರೆ ಬೇರೆಯಾಗುತ್ತಿದ್ದಾರೆ ಎಂಬ ಸುದ್ದಿ ಹಬ್ಬುತ್ತದೆ. ಆದರೆ ಅದ್ಯಾವುದು ಸಣ್ಣ ಸುಳುವು ಕೂಡ ಕೊಡದೆ ಚಂದನ್ ಮತ್ತು ನಿವೇದಿತಾ ಯಾವುದೇ ಫೋಟೋ ಆಗಲಿ ರೀಲ್ಸ್ ಆಗಲಿ ಡಿಲೀಟ್ ಮಾಡಿಲ್ಲ, ಎಲ್ಲವೂ ಹಾಗೆ ಉಳಿಸಿಕೊಂಡಿದ್ದಾರೆ. ಇದೀಗ ಇಬ್ಬರು ಕೋರ್ಟ್ಗೆ ಬಂದಾಗಲೇ ಇವರ ಡೈವರ್ಸ್ ವಿಷಯ ಬಯಲಾಗಿದೆ. ಚಂದನ್ ಮತ್ತು ನಿವೇದಿತಾ ಡೈವರ್ಸ್ ಹಿಂದೆ ಅದೇ ಕಾರಣ ಇರಬಹುದಾ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡ್ತಿದ್ದಾರೆ. ಇದೀಗ ತಮ್ಮ ತಮ್ಮ ವೃತ್ತಿ ಜೀವನದ ಬಗೆಗಿನ ಕಾರಣ ನೀಡಿ ಬೇರೆಯಾಗಿದ್ದು ಇದೊಂದೇ ಕಾರಣಕ್ಕೆ ಈ ಜೋಡಿ ಬೇರೆಯಾದ್ರ ಎಂದು ಅಭಿಮಾನಿಗಳು ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿಕೊಳ್ತಿದ್ದಾರೆ. ಚಂದನ್ ಮತ್ತು ನಿವೇದಿತಾ ಅವರ ಮಧ್ಯೆ ಬಿರುಕಿಗೆ ಕಾರಣ ಏನು ಎಂದು ಹುಡುಕುತ್ತಿದ್ದಾರೆ. ಮಾತ್ರವಲ್ಲ, ಪೋಷಕರಾಗುವ ವಿಚಾರಕ್ಕೆ ನಿವೇದಿತಾ ಮತ್ತು ಚಂದನ್ ಮಧ್ಯೆ ಬಿರುಕು ಮೂಡಿದೆ. ಮಗು ಹೊಂದುವ ಬಗ್ಗೆ ಚಂದನ್ ಆಸಕ್ತಿ ಇಟ್ಟುಕೊಂಡಿದ್ದರು. ಆದರೆ ನಿವೇದಿತಾಗೆ ತಾಯಿಯಾಗುವ ಆಸೆ ಇರಲಿಲ್ಲ. ಮಗುವನ್ನು ಹೆತ್ತರೆ ತನ್ನ ಫಿಸಿಕ್ ಹಾಳಾಗುತ್ತೆ ಎನ್ನುವ ಮನಸ್ಥಿತಿ ಇತ್ತು. ಮಾತ್ರವಲ್ಲ, ಬಣ್ಣದ ಜಗತ್ತಿಗೆ ಬರೋ ಆಸಕ್ತಿ ಕೂಡ ಹೆಚ್ಚಿಸಿಕೊಂಡಿದ್ದ ನಿವೇದಿತಾ ಗೌಡ ಮಗು ಬೇಡ ಎಂದು ನಿರ್ಧರಿಸಿದರು. ಮಗು ಆದರೆ ಸಿನಿಮಾ ಕರಿಯರ್ ಕಟ್ಟಿಕೊಳ್ಳುವುದು ಕಷ್ಟ ಅನ್ನುವ ಯೋಚನೆ ಕೂಡ ನಿವೇದಿತಾಗೆ ಇರಬಹುದು. ಇದಲ್ಲದೆ ನಿವೇದಿತಾ ಮತ್ತು ಚಂದನ್ ವಯಸ್ಸಿನ ಅಂತರ ಬಗ್ಗೆಯೂ ಚರ್ಚೆ ಆರಂಭವಾಗಿದೆ. ನಿವೇದಿತೆಗೆ ಈಗ 26 ವರ್ಷ, ಚಂದನ್ ಶೆಟ್ಟಿಗೆ 35 ವರ್ಷ. ಹೀಗಾಗಿ ವಯಸ್ಸಿನ ಅಂತರ ಕೂಡ ಕಾರಣವಾಗಿರಬಹುದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಎಗ್ಗಿಲ್ಲದೆ ಮೀಮ್ಸ್, ಕಾಮೆಂಟ್, ಚರ್ಚೆ ಹುಟ್ಟಿಕೊಂಡಿವೆ. 4 ದಿನಗಳವರೆಗೆ ಇಬ್ಬರು ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸಿಸಿದ್ದರು ಅನ್ನೋ ಮಾಹಿತಿ ಕೂಡ ಇದೆ. ಯಾವುದೇ ಕಿತ್ತಾಟ ಇಲ್ಲದೆ ಇಬ್ಬರು ಒಪ್ಪಿಕೊಂಡು ವಿಚ್ಛೇದನ ಪಡೆದುಕೊಂಡಿದ್ದು ಈ ಬಗ್ಗೆ ಚಂದನ್ ಆಗಲಿ ನಿವೇದಿತಾ ಆಗಲಿ ಕಾರಣ ನೀಡಲ್ಲ. ಹೀಗಾಗಿ ಇವರ ಬಗ್ಗೆ ಹಲವಾರು ಅನುಮಾನ ಹುಟ್ಟಿಕೊಂಡಿವೆ. ಹಾಯ್ ಕುಕ್ಕಿ. ಓಕೆ, ದೇವೇನಾದ್ರು ವರ ಕೊಟ್ರೆ ನೀನ್ ಮತ್ತೆ ನಾನೇ ಹೆಂಡತಿಯಾಗಿ ಬರ್ಬೇಕು ಅಂತ ಕೇಳ್ಕೊತ್ಯಾ? ಕೇಳ್ಕೊತೀನಿ. ಯಾಕೆ? ಬಿಕಾಸ್ ಒಂದ್ ಜನ್ಮದಲ್ಲಿ ಸಾಲ ಕಾಟ ಕೊಡೋದು, ಮುಂದಿನ ಜನ್ಮದಲ್ಲಿ ಕೊಡ್ಬೇಕಲ್ಲ, ಅದಕ್ಕೆ. ಓಕೆ.